ನೋಟು 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 ಎಲ್ಲೆಲ್ಲೂ ನೋಟಿನದ್ದೇ ಸಮಸ್ಯೆ. 2000 ನೋಟು ಹಿಡಿದು ಹೋದಲ್ಲೆಲ್ಲ ಚಿಲ್ಲರೆ ಸಮಸ್ಯೆ ಎದುರಾಗುತ್ತೆ. 2000 ನೋಟಿಗೆ ಚಿಲ್ಲರೆ ಕೇಳಿದ್ರೆ ಜನರ ನಿರುತ್ಸಾಹದ ಮಾತುಗಳು ನಮಗೆ ಹೊರ ಬರುತ್ತೆ. ಪಬ್ಲಿಕ್ ಟಿವಿ ನಡೆಸಿದ ರಿಯಾಲಿಟಿ ಚೆಕ್ ನಲ್ಲಿ ಸಮಸ್ಯೆಗಳ ಸರಮಾಲಿಯೇ ನಮಗೆ ಕಂಡು ಬರುತ್ತೆ. ಮೋದಿ ಕೇಳಿದಂತಹ 50 ದಿನದಲ್ಲಿ ಇನ್ನು ಉಳಿದಿರೋದು ಕೇವಲ 8 ದಿನಗಳು ಮಾತ್ರ. ಈ 8 ದಿನದಲ್ಲಿ ಚಿಲ್ಲರೆ ಹರಿಯುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಇದರ ಬೆನ್ನಲ್ಲೇ ಇನ್ನೊಂದಷ್ಟು ದಿನ ಹಣ ಡ್ರಾ ಮಿತಿ ಮತ್ತಷ್ಟು ಮುಂದಕ್ಕೆ ಹೋದ ಪರಿಸ್ಥಿತಿ ಮುಂದಾದ್ರೆ 2000 ನಾವು ಡ್ರಾ ಮಾಡ್ಕೊಳ್ಳಿಕ್ಕೂ ಕೂಡ ಬಹಳಷ್ಟು ತ್ರಾಸ ಆಗುತ್ತೆ ಅಂತ ಜನ ಹೇಳ್ತಾ ಇದ್ದಾರೆ. ಹಾಗಿದ್ರೆ ರಿಯಾಲಿಟಿ ಚೆಕ್ ನಲ್ಲಿ ನಮಗ್ ಸಿಕ್ತಂತಹ ಮಾಹಿತಿಗಳೇನು? ಮತ್ತು ₹1000 ಮುಖಬೆಲೆಯ ನೋಟ್ಗಳು ಬ್ಯಾನ್ ಆಗಿ ಆರ್ಥಿಕ ವ್ಯವಸ್ಥೆ, ಬ್ಯಾಂಕಿಂಗ್ ವ್ಯವಸ್ಥೆ ಇನ್ನೂ ಕೂಡ ಮಾಮೂಲಿ ಪರಿಸ್ಥಿತಿಗೆ ಬಂದು ತಲುಪಿಲ್ಲ. ಬನ್ನಿ ನೋಡೋಣ, ನಾವೇ ಖುದ್ದು ಚೆಕ್ ಮಾಡೋಣ. ನಂತರ ATM ಕಾರ್ಡ್ ಇದೆ, ಸೊ ನಾನು ₹2000 ದುಡ್ಡು ತಗೊಂಡು ಅದಾದ್ಮೇಲೆ ಆ ₹2000 ದುಡ್ಡು ಎಲ್ಲೆಲ್ಲಿ ಚಲಾವಣೆ ಬರುತ್ತೆ. ಮೊದಲನೇದಾಗಿ ₹2000 ನಾವು ಇವತ್ತು ಡ್ರಾ ಮಾಡ್ಕೋಬೇಕು. ಹಬ್ಬ ಹೊಟ್ಟೆ ಬೇರೆ ತುಂಬಾ ಹಸಿವಾಗ್ತಾ ಇದೆ, ಪರ್ಸಲ್ ಬೇರೆ ದುಡ್ಡಿಲ್ಲ. ಹಂಗೂ ಹಿಂಗೂ ಸುಮಾರು ಒಂದು 10 ATM ಹುಡುಕಿದ್ಮೇಲೆ ಒಂದು ATM ಅಲ್ಲಿ ಕ್ಯಾಶ್ ಇರೋ ತರ ಕಾಣಿಸ್ತಾ ಇದೆ. ಯಾಕಂದ್ರೆ ಎಲ್ಲ ಸಾಲ್ಗಟ್ಟು ನಿಂತಿದ್ದಾರೆ. ನಾನು ಕೂಡ ಕ್ಯಾಶ್ ತಗೋಬೇಕಂತೇಳಿ ಕಾಯ್ತಾ ಇದ್ದೀನಿ. ನೋಡೋಣ, ವೆಯ್ಟ್ ಮಾಡೋಣ, ಇಷ್ಟು ಜನ ಎಲ್ಲ ಆದ್ಮೇಲೆ ಹೋಗಿ ಕ್ಯಾಶ್ ತಗೊಳ್ಳೋಣ. ಹತ್ತಕ್ಕೂ ಹೆಚ್ಚು ATMಗಳನ್ನ ಸುತ್ತಿದ್ಮೇಲೆ ನನಗೆ ಸಿಕ್ಕಿದ್ದು ಈ ATM ಅಲ್ಲಿ ಅಮೌಂಟ್ ಸಿಕ್ತು ಏನೋ ಓಕೆ. ಆದರೆ ಸಿಕ್ಕಿರೋದು ₹2000 ನೋಟು. ಸೊ ಈ ₹2000 ನೋಟಲ್ಲಿ ನಾನು ತಿಂಡಿ ತಿನ್ನಕ್ಕಾಗುತ್ತಾ, ಮನೆಗೆ ಸಾಮಾನು ತಗೊಳಕ್ಕಾಗುತ್ತಾ, ಎಲ್ಲೆಲ್ಲಿ ಈ ₹2000 ನೋಟ್ನ ಚಲಾವಣೆ ಮಾಡ್ಬೋದು ನೋಡೋಣ ಬನ್ನಿ. ನೋಡಿ, ₹2000 ATM ಅಲ್ಲಿ ಬರ್ತಾ ಇರೋದು. ಹೋಟ್ಲ್ ತಿಂಡಿ ಏನೋ ಮಾಡಿದ್ವಿ, ಅಲ್ಲಿ ಬಿಲ್ ಆಗಿದ್ದು ₹152. ಆದ್ರೆ ಈ ₹2000 ನೋಟ್ನ ಅವ್ರು ತಗೊಳಕ್ ರೆಡಿನೂ ಇರ್ಲಿಲ್ಲ. ಕೊನೆಗೆ ಹಂಗೋ ಹಿಂಗೋ ಎಲ್ಲರ ಹತ್ರನೂ ಇದ್ದಿದ್ದು ದುಡ್ಡನ್ನೆಲ್ಲ ಸೇರಿಸಿ ನಾವು ತಿಂಡಿ ದುಡ್ಡನ್ನ ಕೊಟ್ಬಿಟ್ಟು ಬಂದ್ವಿ. ಹಾಗಾದ್ರೆ ಈ ₹2000 ನೋಟ್ನ ಎಲ್ಲಿ ಚೇಂಜ್ ಮಾಡಿಸೋದು, ಏನ್ ಮಾಡೋದು? ಬನ್ನಿ ನೋಡೋಣ. ಎಳ್ನೀರು ಕಾಣಿಸ್ತಾ ಇದೆ, ಬಿಸಿಲು ಬೇರೆ ಸ್ವಲ್ಪ ಜಾಸ್ತಿ ಆಗಿದೆ, ಎಳ್ನೀರು ಕುಡಿಬೇಕು ಅನಿಸ್ತಿದೆ. ಎಲ್ಲರೂ ಚೇಂಜ್ ಆಗುತ್ತಾ ನೋಡೋಣ. ಯಾಕೆ ಇದೇ ಇರೋದು ನಿಜವಾಗ್ಲೂ ಚಿಲ್ಲರೆ ಇಲ್ವಾ ನೋಡಿ. ಮತ್ತೇನ್ ಮಾಡೋದೀಗ? ನೋಡಿ ಮತ್ತೇನ್ ಮಾಡೋದೀಗ? ಬೇರೆ ಇದಿಲ್ಲ. ಏನ್ ಮಾಡೋದು ಹೇಳಿ, ಹೋಗ್ಲಿ. ಇಲ್ವನ್ನ ನಿಜವಾಗ್ಲೂ ಇಲ್ಲ. ಏನ್ ಮಾಡಿ ಈಗ ₹2000 ಡಿಸ್ಕೌಂಟ್ ಬಂದಿದೆ. ನಾಳೆ ನಾಳೆ ಕೊಡಿ ಅಮೌಂಟ್. ₹1900 ನಿಮ್ಗೆ ₹80. ನಾನು ಎಲ್ಲಿ ತಂದ್ಕೊಂಡಿ? ಅದು ಯೋಚನೆ ಮಾಡಿದ್ದೀರಾ? ₹100 ವ್ಯಾಪಾರ ಮಾಡಿದ್ರೆ ಕೊಡ್ತೀರಾ ಚೇಂಜ್? ₹100 ವ್ಯಾಪಾರ ಮಾಡೋದಿಲ್ಲ ಮೇಡಮ್. ನಾನು ಬಂಡವಾಳ ಹಾಕಿ ₹6000 ಹಾಕಿ ಬರೀ ₹2500 ಮಾಡಿದ್ದೀನಿ. ತುಂಬಾ ಡಲ್ ಆಗಿದೆ ವ್ಯಾಪಾರ. ಅದಕ್ಕೆ ಯಾರು ರೈತರಿಗೆ ಕೊಡಲ್ಲ. ನಾವು ಬೆಳಿಗ್ಗೆ ಓಪನ್ ಫೋನ್ ಮಾಡಕ್ಕೆ ಈ ₹2000 ನೋಟನ್ನ ಪಡ್ಕೊಳ್ಳೋದು ಎಷ್ಟು ಕಷ್ಟನೋ ಖರ್ಚು ಮಾಡೋದು ಕೂಡ ಅಷ್ಟೇ ಕಷ್ಟ ಅನ್ನೋದು ಇವತ್ತಿನ ರಿಯಾಲಿಟಿ ಚೆಕ್ ನಲ್ಲಿ ಬೆಳಕಿಗೆ ಬಂದಿದೆ. ₹2000 ನೋಟಲ್ಲಿ ತಿಂಡಿ ಮಾಡೋಕ್ಕಾಗಲ್ಲ,
ಎಳ್ನೀರು ಕುಡಿಯೋಕ್ಕಾಗಲ್ಲ, ಹೋಗ್ಲಿ ತರಕಾರಿ ಅಂತೂ ತಗೊಳ್ಲಿಕ್ಕೆ ಆಗಲ್ಲ, ಅದೆಲ್ಲ ಹೋಗ್ಲಪ್ಪ ಸ್ವಲ್ಪ ಜಾಸ್ತಿಯನ್ನೇ ಖರ್ಚು ಮಾಡಿ ಶಾಪಿಂಗ್ ಮಾಡೋಣ ಅಂದ್ರೆ ಅದು ಕೂಡ ಸಾಧ್ಯ ಆಗ್ಲಿಲ್ಲ. ಹಾಗಾದ್ರೆ ಈ 2,000 ರೂಪಾಯಿ ನೋಟು ಜನಸಾಮಾನ್ಯರ ಪಾಲಿಗೆ ಕೇವಲ ನೋಟಾಗಿ ಪರಿಣಮಿಸಿದೆ. ಗಾಡ್ರೇಜ್ ಅಲ್ಲಿ ಇಡೋಕಿರ್ಬೋದು ಅಥವಾ ಅವರ ಪರ್ಸನಲ್ ಇಟ್ಟು ಖುಷಿ ಪಡ್ಬೋದಷ್ಟೇ. ನಮ್ಮ ಹತ್ರನೂ 2,000 ರೂಪಾಯಿ ನೋಟ್ ಇದೆ ಅಂತ. ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ರಕ್ಷಾ, ಪಬ್ಲಿಕ್ ಟಿವಿ, ಬೆಂಗಳೂರು. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.